ನೈಟು 9:15 ಮಂಗಳೂರಿಂದ ಬೆಂಗಳೂರಿಗೆ ರಿಟರ್ನ್ ಹೊರಟಿದ್ದೀನಿ. ಇಲ್ಲಿ ಬೈಕ್ ಲೈನ್ ಸರ್ಕಲ್ ಅಂತ ಒಂದು ಮಾಡ್ತಾಯಿದ್ದೀನಿ. ಈ ಶಿರ್ಡಿ ಟ್ರಾವೆಲ್ಸು. ಸೊ ಮಂಗಳೂರಿಂದ 10 ಗಂಟೆಗೆ ಹೊರಟ್ರೆ ಬೆಂಗಳೂರು 5 ಗಂಟೆಗೆ ಬಿಡುತ್ತೆ. ಇದು ನಿಂತು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಕರೆಕ್ಟ್ ಚಾಮರಾಜಪೇಟೆ ನಾನು ಡ್ರಾಪ್ ಮಾಡಿ. ಬೇರೆದೆಲ್ಲ ನಾನ್ ಎ ಸಿ, ಇದು ಎ ಸಿ 750 ರುಪೀಸ್ಗೆ ಇದಾಗಿ ಸ್ಲೀಪರ್, ಎ ಸಿ ಸ್ಲೀಪರ್. ಬೇರೆದೆಲ್ಲ ಇನ್ನೂ ಕಮ್ಮಿ ರೇಟ್ ಇತ್ತು, 300 400 ಅದೆಲ್ಲ ಇತ್ತು. ಬಟ್ ಈಗ ರೇಟಿಂಗ್ಸ್ ನೋಡ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಟೈಮು ಪ್ರಗತಿಯಲ್ಲಿ ಬುಕ್ ಮಾಡಿದ್ದೆ. ಲಾಸ್ಟ್ ಇಯರ್ ಬೆಂಗಳೂರಿಂದ ಮಂಗಳೂರು ಬರಬೇಕು. ಬಸ್ಸು ಅಷ್ಟು ಸಕ್ಸಸ್ ಆಗಲಿಲ್ಲ, ಅಷ್ಟೊಂದು ಲೇಟಾಗಿ ಹೊಸದು ನೋಡೋಣ ಅಂದ್ಬಿಟ್ಟು ಅದರ್ ಟ್ರಾವೆಲ್ಸಲ್ಲಿ ಈ ಸತಿ ಯಾವ ಥರ ಇರ್ತದೆ ಸೈಜ್ ಅದು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇದೆ ಸಾಕು. ಇಂಥೆಲ್ಲ ಇದೆ. ನೀವೇನು ನೋಡ್ತಾ ಇದ್ದೀರಾ, ಇದು ಬಸ್ಗಳು ಮೇ ಬಿ ಸೀಟು ಬುಕ್ ಆಗದಲ್ಲೇ ಇರೋದಕ್ಕೆ ಅವ್ರು ಡೈರೆಕ್ಟಾಗಿ ಇಲ್ಲೇ ಸೀಟ್ ಕಸ್ಟಮರ್ ಯಾರೋ ಇದ್ದರೆ ಪ್ಯಾಸೆಂಜರ್ನ ಕರ್ಕೋತಾರೆ ಅನಿಸುತ್ತೆ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕಮ್ಮಿ ರೇಟಿಗೆ ಕರ್ಕೊಂಡು ಹೋಗ್ತಾರೋ ಏನೋ. ರಾಜಹಂಸ ಬಂತು. ರಾಜಹಂಸದಲ್ಲಿ ಮೇ ಬಿ 600 700 ಇರುತ್ತೆ. ಸೀಟ್ ಬೆಂಡ್ ಆಗುತ್ತೆ ಅಷ್ಟೇ. ಪಂಪೆ ಸರ್ಕಲಲ್ಲಿ ಎಲ್ಲ ಬಸ್ಗಳು, ಪ್ರೈವೇಟ್ ಬಸ್ಗಳು ಪಿಕಪ್ ಇಲ್ಲ. ಸೊ ನನಗೆ ಪಿಕಪ್ ಆದಮೇಲೆ ಎಲ್ಲೆಲ್ಲಿ ಪಿಕಪ್ ಇರುತ್ತೆ, ಪಿಕಪ್ ಆದಮೇಲೆ ಓಡೋದು. ಅದು ಎಷ್ಟು ಪಾಯಿಂಟ್ ಇರುತ್ತೆ. ಬಸ್ ಈ ಕಡೆಯಿಂದ ಬರ್ತಾಯಿದೆ, ಅಲ್ಲಿಂದಲೇ ಪಿಕಪ್ ಮಾಡ್ಕೊಂಡು ಬರುತ್ತೆ. ಫೋನ್ ಮಾಡಿದ್ರು ಈಗ ಎಲ್ಲಿದ್ದೀರಾ, 20 ಮಿನಿಟ್ಸ್ ರೀಚ್ ಆಗ್ತಿದ್ದೀನಿ ಅಂತ. ಇದು ಪ್ರಗತಿ. ಹೊರಗಡೆ ಏನಷ್ಟು ಕ್ಲೀನ್ ಇರಲ್ಲ, ಚಾರ್ಜಿಂಗ್ ಪಾಯಿಂಟ್ ಇರಲ್ಲ. ತುಂಬ ಆ ಕಡೆ ಸುತ್ತಾಡ್ಕೊಂಡು ಪಿಕ್ ಮಾಡಿಕೊಂಡು ಲೇಟಾಗೆ ಹೊರಡುತ್ತೆ ಬೆಂಗಳೂರಿಂದ. ಬಸ್ದು ರೈಟ್ಗಳೆಲ್ಲ ತೋರಿಸ್ತಾ ಇದೆ ನೋಡಿ. ಈ ಯಾವ್ದು ಪ್ರಗತಿ. ನಾನು ಮಂಗಳೂರಿಂದ ಬೆಂಗಳೂರಿಗೆ ಹಾಕ್ತಿದ್ದೀನಿ. ಸೊ ಇದು ಕಮ್ಮಿ ರೇಟ್ ಅಂದರೆ 550 300 ಸ್ಟಾರ್ಟ್ ಆಗುತ್ತೆ. ಸೊ ನಾನು ಮಾಡಿದ ಬುಕ್ಕಿಂಗ್ ಬಸ್ ಆಲ್ರೆಡಿ ಸೀಟ್ ಬುಕ್ ಆಗಿದೆ, ಅದಕ್ಕೆ ಅದು ಈಗ ಶೋ ಆಗ್ತಾಯಿಲ್ಲ. ಬಸ್ ರೇಟು ಮತ್ತು ಅದಕ್ಕೆ ಟೈಮಿಂಗ್ಸ್ ಹಾಕಿದ್ದಾರೆ. ನೋಡೋಣ ನೆಕ್ಸ್ಟ್ ಟೈಮಲ್ಲಿ ಕೆಲವೊಂದು ಟಾಪ್ 5 ಬಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಬಸ್ದು ಟ್ರಿಪ್ದೇ ಒಂದೊಂದು ವಿಡಿಯೋ ಮಾಡ್ತೀನಿ. ಯಾವ ಬಸ್ಸಲ್ಲಿ ಹೇಗಿರುತ್ತೆ, ಅದಕ್ಕೆ ಹೈಜೀನ್ ಆಗ್ಬೋದು, ಪ್ರೈಸ್ ಆಗ್ಬೋದು, ಡಿಸ್ಕೌಂಟ್ ಆಗ್ಬೋದು, ಪ್ರತಿಯೊಂದು ಒಂದೊಂದು ಬಸ್ದು ಸಪ್ರೇಟಾಗಿ ಮಾಡಿ ಇದು ಮಾಡ್ತೀನಿ. ಪ್ಲಸ್ ನಮಗೆ ಬಸ್ದು ಟ್ರ್ಯಾಕಿಂಗ್ ಲಿಂಕ್ ಕಳಿಸ್ತಾರೆ. ನಾವು ಅದನ್ನು ಟ್ರ್ಯಾಕ್ ಮಾಡ್ಕೋಬೋದು. ಬಸ್ಸಿಗೆ ಯಾವ ಸ್ಟಾಪಲ್ಲಿದೆ, ಎಲ್ಲಿದೆ, ನೆಕ್ಸ್ಟ್ ಕಂಪ್ಲೀಟ್ ಆಗಿದೆ, ಈಗಿದೆ ಬಸ್ಸು. ನಾನಿರೋದು ಇಲ್ಲಿ ಈಗ ಪಂಪೆ ಸರ್ಕಲ್ ಅಂತ. ಬಸ್ ಈಗ ಇನ್ನೂ 2 ಸ್ಟಾಪ್ ಹಿಂದೆ ಇದೆ. ನೋಡೋಣ ಇದು ಎಷ್ಟು ಆ್ಯಕ್ಯುರಸಿ ತೋರಿಸುತ್ತೆ ಅಂತ. ವೆಯ್ಟ್ ಮಾಡಿ ಫ್ರೆಶ್ ಮಾಡೋಣ. ಇಲ್ಲಿ ಇದೆಯಂತೆ ಬಸ್ಸು. ನ್ಯೂ ಮಂಗಳೂರು ಪೋರ್ಟ್ ರೋಡಲ್ಲಿದೆ. ಮಂಗಳೂರು ಪೋರ್ಟಲ್ಲಿದೆ. ಇಲ್ಲೊಬ್ಬರನ್ನ ಪಿಕ್ ಮಾಡೋದಿರುತ್ತೆ, ಗ್ರೀನ್ ಕಲರ್ ಪಾಯಿಂಟ್ ಇದೆಯಲ್ಲ ಅಲ್ಲಿ. ನಾನು ಇಲ್ಲಿದ್ದೀನಿ, ಬಸ್ ಇಲ್ಲಿದೆ. ಒಬ್ಬರು ಪಿಕ್ ಮಾಡೋಲ್ಲ, ನೆಕ್ಸ್ಟ್ ನಾನು ಪಿಕ್ ಆಗುತ್ತೆ. ಇದು ಇಂಟರ್ಸ್ಟೇಟ್ ಸಿಟಿ ಸ್ಮಾರ್ಟ್ ಬಸ್ ಅಂತ ನಾನು ನೋಡಿದೆ. ಬಟ್ ಯಾಕೋ ನನಗೆ ಅಲ್ಲಿ ಸೀಟು ಸೆಟ್ ಆಗಲಿಲ್ಲ, ಮಾಡೋಕ್ಕೆ ಹೋಗಲಿಲ್ಲ. ಯಾವುದೋ ಬಸ್ ಬರ್ತಾ ಇದೆ. ಯಾವುದು
ಇದು ಇಒ ಬಸ್ ಇದೆಲ್ಲ ಅನಿಸುತ್ತೆ. ಇಒ ಬಸ್ ಮರ್ಸಿಡಿಯಸ್ ಬೆಂಜ್ ಎಸ್ ಇದೇನಾ? ಬಸ್ ನಂಬರ್ ಎಲ್ಲ ಬೇರೆ ಇದೆ. ಸ್ಟಾಪಲ್ಲಿದೆ, ನಾನು ಇಲ್ಲಿದ್ದೀನಿ. ಬಸ್ಸು ಇಲ್ಲಿದೆ, ಮೂವ್ ಆಗ್ತಾ ಇರೋದು ಗೊತ್ತಾಗ್ತೈತೆ ನೋಡಿ. ಸ್ವಲ್ಪನೇ ಮೂವ್ ಆಗ್ತಾ ಇದೆ. ಬಟ್ ಇಲ್ಲಿ ಸೊ ಇದರಲ್ಲಿ ಬಸ್ಸು ಇಲ್ಲಿ ಕಾಣಿಸ್ತಾ ಇದೆ, ನಾನು ಇಲ್ಲಿದ್ದೀನಿ. ಹತ್ರ ಅಂದರೆ ಇಲ್ಲೇ ಎಲ್ಲೋ ಮುಂದೆ ಆ ರೋಡ್, ಆ ಕಡೆಯಿಂದ ರೋಡಿಂದ ಬರುತ್ತೆ ಬಸ್, ಅಲ್ಲಿಂದ ಆ ಕಡೆಯಿಂದ. ನೋಡೋಣ ಎಷ್ಟು ಆ್ಯಕ್ಯುರೇಸ್ ಆಗಿರುತ್ತೆ ಅಂತ. ಬಸ್ ಅದೇ ಬಂತು ನೋಡಿ, ಕರೆಕ್ಟಾಗಿ ಇಲ್ಲ ಹೆಂಗೆ ತೋರಿಸ್ತು, ಅಲ್ಲೇ ಬಸ್ ಬಂತು, ಮುಂದೆ ಬರ್ತದೆ. ಕರೆಕ್ಟಾಗಿ ಪಾಯಿಂಟ್ ಆಗಿ ಬಸ್. ಕಿರಣ್ ಕುಮಾರ್ ಹಾಂ 2580 10 ಲಾಸ್ಟಾ? 10 ಲಾಸ್ಟಾ?